ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೀರಿಯಲ್ ಅಲ್ಲಿ ಸ್ಕೆಚ್ ಆಗಿ ಆಸ್ತಿನೆಲ್ಲ ಹೊಡ್ಕೊಂಡಿದ್ದಾಯ್ತು. ಈಗ ಅವಾರ್ಡ್ನು ಹೊಡ್ಕೊಂಡು ಹೋಗಕ್ ಬಂದಿದ್ದೀರಾ ಹೆಂಗೆ? ಇಲ್ಲ, ನಾನು ಅವಾರ್ಡ್ ನಾಮಿನೇಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಯಾರು ನನ್ನ ಕಾಂಪಿಟೇಟರ್ಸ್ ಅಲ್ಲ. ಇವ್ರು ನನ್ನ ಸೊಸೆಯಾಗಿ ಮಾಡಿದ್ದಾರೆ, ಅವ್ರು ನನ್ನ ಸೊಸೆಯಾಗಿ ಮಾಡಿದ್ದಾರೆ, ಅವ್ರು ನನ್ನ ಫ್ರೆಂಡ್, ಇವ್ರು ನನ್ನ ಫ್ರೆಂಡ್. ವಿ ಆರ್ ಆಲ್ ಫ್ರೆಂಡ್ಸ್ ಹಿಯರ್. ಯಾರಿಗೆ ಬಂದ್ರು ನಮಗೆ ಬಂತು ಅಂತ ನಾವು ಅನ್ಕೋತೀವಿ ಅಷ್ಟೇ. ನೆಕ್ಸ್ಟ್ ಸೌಂದರ್ಯ ಮೇಡಮ್. ನಾನು ಫಸ್ಟ್ ಟೈಮ್ ಇನ್ ಮೈ ಕರಿಯರ್ ನಾನು ನೆಗೆಟಿವ್ ಕ್ಯಾರೆಕ್ಟರ್ನ ಚೂಸ್ ಮಾಡ್ಕೊಂಡಿದ್ದು. ವಿಲ್ ಸಿ ಫಾರ್ವರ್ಡ್ ಏನಿರುತ್ತೆ ಅಂತ. ಹಿರಿಯರ ಆಶೀರ್ವಾದ ಇರಲಿ, ಹಾಗೂ ಕಿರಿಯರ ಹಾಗೂ ನನ್ನ ಕೋ ಸ್ಟಾರ್ಸ್ ಅವರ ಎನ್ಕರೇಜ್ಮೆಂಟ್ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಜಿ ಕನ್ನಡ. ಕನ್ನಡ ಧಾರಾವಾಹಿಯ ನಯನತಾರ. ನನ್ಗೆ ಗೊತ್ತಿರಲಿಲ್ಲ ದಟ್ ಐ ಆಮ್ ಡೂಯಿಂಗ್ ಅ ನೆಗೆಟಿವ್ ಕ್ಯಾರೆಕ್ಟರ್, ಬಟ್ ಎನಿಬಡಿ ಹೂ ವರ್ಕ್ಸ್ ಅಂಡರ್ ರಮೇಶ್ ಸರ್, ಸೊ ಫಾರ್ ಮೈ ಎಕ್ಸ್ಪೀರಿಯನ್ಸ್ ವಾಸ್ ದಟ್ he made me look like a villain, he made me act like a villain. And the first day I went to his office, I said, sir, I'm a North Indian, I don't know if I would be able to do Kannada. ಯಾರು ಹೇಳಿದ್ರು? ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನಾನು ಅದನ್ನೇ ಕೇಳಂತೀನಿ, ನೀವು ನಾರ್ತ್ ಇಂಡಿಯನ್? ಎಸ್. ನೀವು ನಾರ್ತ್ ಇಂಡಿಯಾ, ನಾನು ನಾರ್ತ್ ಕರ್ನಾಟಕ, ಎರಡರಲ್ಲೂ ನಾರ್ತ್ ಇದೆ. ಹಿಂಗ ಸೇಮ್ ಪೀಚ್ ಅಲ್ಲ, ಸೇಮ್ ಹಿಂಗ ಓಕೆ, ದಿಸ್ ಇಸ್ ಹಿಂಗೆ ಬರುತ್ತೆ. ನಾನು ಮಾಡೋಕ್ಕಾಗಲ್ಲ ಸರ್, ಗೊತ್ತಾಯ್ತು ಸರ್, ನೀವು ನೋಡಿದ್ರಿ ಸರ್. ಆಯ್ತು ಸರ್, ಆಯ್ತು. ಇನ್ನು ನಾನಿನ್ನ ಬಿಡಲಾರೆಯ ಮಾಳವಿಕಾ. ಮೊದಲನೇದಾಗಿ ನಾನು ಝೀಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಈ ಖಳನಾಯಕಿ ಪಾತ್ರ ಮಾಡೋದಕ್ಕೆ ನಾನು ಭರಣ ಸರ್ಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. 20 ವರ್ಷದ ಹಿಂದೆ ಪ್ರತಿ ಒಂದೊಂದೂ ಎಕ್ಸ್ಪ್ರೆಷನ್ಸು, ಹೇಗೆ ನಮ್ಮ ಫೀಚರ್ಸ್ನ ನಾವು ಯೂಸ್ ಮಾಡ್ಕೋಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಂಥ ಗುರುಗಳು. ಆ್ಯಂಡ್ ಈಸ್ ದ ವಂಡರ್ಫುಲ್ ಡೈರೆಕ್ಟರ್. ನನಗೆ ಇವತ್ತು ತುಂಬ ಖುಷಿ ಆಗ್ತದೆ ಅವ್ರ ಜೊತೆಗೆ ನಾನು ಇಲ್ಲಿ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ. ಆಮೇಲೆ ಇವತ್ತು ನಾನು ಇಲ್ಲಿ ವೇದಿಕೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಇನ್ನೊಬ್ಬರು ಗುರುಗಳಿದ್ದಾರೆ, ನಾಗೇಂದ್ರ ಶಾ ಸರ್. ಸೊ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿರೋದು ನಾಗೇಂದ್ರ ಶಾ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಇಬ್ಬರು ಗುರುಗಳು ಇಲ್ಲೇ ಇರೋದ್ರಿಂದ. ಸೊ ಯಾರಿಗೆ ಇದೊಂದು ಅವಾರ್ಡ್ ಸಿಕ್ಕಿದ್ರು ಅದು ಖುಷಿನೇ. ಅದು ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು. ಪುಟ್ಟಕ್ಕನ ಮಕ್ಕಳನ್ನ ರಾಜಿ ಹೇಳಿ. ಈ ಪಾತ್ರ ನನಗೆ ಬಂದಾಗ ತುಂಬಾ ಯೋಚನೆ ಮಾಡಿದೆ, ನಾನು ಮಾಡ್ಬೇಕಾ ಬೇಡವಾ. ಏಕೆಂದ್ರೆ ಟು ಬಿ ಹಾನೆಸ್ಟ್, ಪ್ರತಿಯೊಂದು ಸೀನ್ಸು, ಪ್ರತಿಯೊಂದು ಉಮಾಶ್ರೀ ಮೇಡಮ್ ಆಪೋಸಿಟ್ ನಾನು ನಿಂತು ಮಾಡಬೇಕು. ನನ್ನ ಕೈಲಿ ಮಾಡಕ್ ಆಗುತ್ತಾ ಇಲ್ವಾ, ಏನ್ ಮಾಡ್ಲಿ ಅಂತ ತುಂಬಾನೇ ಯೋಚನೆ ಮಾಡ್ತಿದ್ದೆ. ಬಟ್ ಆರೂರ್ ಜಗದೀಶ್ ಸರ್ ಮತ್ತೆ ನಮ್ ಡೈರೆಕ್ಟರ್ ಮಹೇಶ್ ಸರ್ ಮಾಡಿ ಮೇಡಮ್, ನಿಮ್ ಕೈಲಿ ಆಗತ್ತೆ, ಮಾಡಿ ಮೇಡಮ್ ಅಂತ ಹೇಳಿ ತುಂಬಾನೇ ಎನ್ಕರೇಜ್ ಮಾಡಿದ್ರು. ತುಂಬಾನೇ ಕಲ್ತಿದ್ದೀನಿ, ತುಂಬಾನೇ ಖುಷಿ ಇದೆ. ಸೊ ಇದೆಲ್ಲ ವಿಷಯದಿಂದ ಇವತ್ತು ಈ ಒಂದು ಪಾತ್ರಕ್ಕೆ ನಾಮಿನೇಟ್ ಆಗಿರೋದು ಖುಷಿ ಇದೆ. ಇನ್ನ ಕಡೆಯದಾಗಿ ಶ್ರಾವಣಿ ಸುಬ್ರಹ್ಮಣಿ ಧಾರಾವಾಹಿಯ ವಿಜಯಾಂಬಿಕಾ. ಇವತ್ತು ನಾನು ಒಂದ್ ಸ್ವಲ್ಪ ನರ್ವಸ್ ಇದೆ ನನಗೆ. ನನ್ನ ಮಾತಲ್ಲಿ ನಿಮ್ಗೆ ಗಮನಿಸ್ಬೋದು. ಯಾಕಂದ್ರೆ ನಾಗಾಭರಣ ಸರ್, ನಾನು ಅವ್ರ ಮುಂದೆ ಹಿಂಗ್ ನಿಂತ್ಕೊಳ್ಳೋದಕ್ಕೆ ಅರ್ಹಳ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ಅಷ್ಟು ಕಾನ್ಫಿಡೆನ್ಸ್ ಇಟ್ಟು ನನ್ನನ್ನ ನೋಡಿದ ತಕ್ಷಣ ಜೀವನ್ ಮುಖಿ ಅಂದ್ರೆ ಈ ಹುಡುಗಿನೇ ಕರ್ಕೊಂಡು ಹೋಗಿ ಮಾಡಿಸಿ ಅಂತ ಹೇಳಿ ಅಂತ ಒಂದು ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದು ನಾಗಾಭರಣ ಸರ್. ನನ್ನ ಲೈಫ್ ಟೈಮ್ ಯಾವಾಗಲೂ ಅದನ್ನ ನೆನ್ಪಿಟ್ಕೊಂಡಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಮಿನೇಟ್ ಆಗಿರೋದಕ್ಕೆ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಪರವಾಗಿ ನಾನು ಒಂದೇ ಮಾತು ಹೇಳೋದು, ವಿ ಮೈಟ್ ಬಿ ದ ಬ್ಯಾಡ್ ಗೈಸ್, ಬಟ್ ರಾಮಾಯಣ ರಾವಣ ಇಲ್ಲದೆ ಇದೆಯಾ? ಚಾನ್ಸೇ